ನಮಸ್ಕಾರ, ನಾನು ಡಾಕ್ಟರ್ ದೀಪು ಚಂಗಪ್ಪ, ಪ್ರೊಫೆಸರ್ ಆ್ಯಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ರೆಸ್ಪಿರೇಟರಿ ಮೆಡಿಸಿನ್, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಬೆಳ್ಳೂರು ಕ್ರಾಸ್, ವಿಜಯನಗರ. ಸೊ ಇವತ್ತು ನಾವು ಮಾನ್ಸೂನ್ ಅಥವಾ ಮಳೆಗಾಲ ಶುರುವಾಗ್ತಿದ್ದಂಗೆ ಹೇಗೆ ನಮ್ಮ ಆರೋಗ್ಯನ ಕಾಪಾಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ. ಈ ಮಾನ್ಸೂನ್ ಶುರುವಾಗ್ತಾನೆ ಕೆಲವೊಂದು ಕಾಯಿಲೆಗಳು ಮೋರ್ ಫ್ರೀಕ್ವೆಂಟಾಗಿ ಕಾಣಿಸೋಕ್ಕೆ ಶುರುವಾಗುತ್ತೆ. ಮೊದಲನೇದಾಗಿ ನಮ್ಮ ರೆಸ್ಪಿರೇಟರಿ ಇಲ್ನೆಸಸ್ ಅಂತ ಹೇಳಿದ್ರೆ ಉಸಿರಾಟಕ್ಕೆ ಬರುವಂಥ ತೊಂದರೆಗಳು. ಎರಡನೇದು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಮೂರನೇದು ಸೊಳ್ಳೆಯಿಂದ ಹರಡುವಂಥ ಕಾಯಿಲೆಗಳು. ಅದರಲ್ಲಿ ರೆಸ್ಪಿರೇಟರಿ ಇಲ್ನೆಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ರೆಸ್ಪಿರೇಟರಿ ಇಲ್ನೆಸಸ್ ಅಥವಾ ಉಸಿರಾಟ ತೊಂದರೆಗಳು ಯಾಕೆ ಜಾಸ್ತಿ ಆಗುತ್ತೆ? ಮೊದಲನೇದು ನಮ್ಮ ಇಂಡೋರ್ ಅಥವಾ ಒಳಗೇನಲ್ಲಿ ಮಳೆ ಬಂದಾಗ ಏನಾಗುತ್ತೆ, ಮಾಯಿಶ್ಚರ್ ಜಾಸ್ತಿ ಆಗುತ್ತೆ. ಮಾಯಿಶ್ಚರ್ ಜಾಸ್ತಿ ಆದಾಗ ಒಳಗಡೆ ಇರುವ ಡ್ಯಾಂಪ್ನೆಸ್ ಕೂಡ ಜಾಸ್ತಿ ಆಗುತ್ತೆ. ಅದರಿಂದ ಡಸ್ಟ್ ಮೈಟ್ಸ್ ಅಂತ ಹೇಳ್ತೀವಿ, ಅದು ತುಂಬ ಫಾಸ್ಟಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಮತ್ತು ಬ್ಯಾಕ್ಟೀರಿಯಲ್ ಗ್ರೋತ್ ಕೂಡ ಆಗ್ಲಿಕ್ಕೆ ಶುರುವಾಗುತ್ತೆ. ಎರಡನೇದು ಒಳಗಡೆ ಇರೋ ಫಂಗಸ್ಗಳೇನಿದೆ ಅದು ಫಾಸ್ಟಾಗಿ ಮಲ್ಟಿಪ್ಲೈ ಆಗಲಿಕ್ಕೆ ಶುರುವಾಗುತ್ತೆ. ಅದರಿಂದ ನಮಗೆ ಉಸಿರಾಟದ ಸಮಸ್ಯೆ ಬರ್ಬೋದು, ಕೆಮ್ಮು ಶುರುವಾಗ್ಬೋದು ಮತ್ತು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ಗಳಾಗುವಂಥ ಸಾಧ್ಯತೆ ಇರುತ್ತೆ. ಎರಡನೇದು ಮಳೆ ಬರೋದ್ರಿಂದ ಮಳೆಯಲ್ಲಿ ನೆಂದಾಗ ಲೋಕಲ್ ಇಮ್ಯುನಿಟಿ ಕಡಿಮೆ ಆಗಿ ವೈರಲ್ ಇನ್ಫೆಕ್ಷನ್ಸು ಒಬ್ಬರಿಂದ ಒಬ್ಬರಿಗೆ ಫಾಸ್ಟಾಗಿ ಹರಡಲಿಕ್ಕೆ ಶುರುವಾಗುತ್ತೆ. ಮೂರನೇದು ನಮಗೆ ಈ ಸೊಳ್ಳೆಗಳು ಬರೋದ್ರಿಂದ, ಸೊಳ್ಳೆ ಕಚ್ಚೋದ್ರಿಂದ ಡೆಂಗು, ಚಿಕನ್ಗುನ್ಯಾ, ಮಲೇರಿಯಾ ಈ ರೀತಿ ಕಾಯಿಲೆಗಳು ಬರ್ಬೋದು. ಸೊ ಅದರಲ್ಲೂ ಕೂಡ ನಮ್ಮ ಉಸಿರಾಟದ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ನಾಲ್ಕನೇದು ಫುಡ್ ಬಾರ್ನ್ ಇಲ್ನೆಸ್. ಹೊರಗಡೆ ಮಳೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಂಟಾಮಿನೇಷನ್ ಜಾಸ್ತಿ ಆಗುತ್ತೆ. ಅದರಿಂದ ಹೊರಗಡೆ ತಿಂದಾಗ ನಮಗೆ ಕೆಲವೊಮ್ಮೆ ಟೈಫಾಯ್ಡ್ ಬರ್ಬೋದು, ಅತಿಯಾದ ವಾಂತಿ ಭೇದಿ ಆಗುವಂಥದ್ದು, ಈ ಥರ ಅಂಥ ಕಾಯಿಲೆಗಳು ಬರ್ಬೋದು. ಅದರಿಂದ ಕೂಡ ನಮ್ಮ ಉಸಿರಾಟದ ತೊಂದರೆಗಳು ಉಂಟಾಗ್ಬೋದು. ಹೇಗೆ ನಾವು ಇದರಿಂದ ತಪ್ಪಿಸ್ಕೊಬೋದು? ಮೊದಲನೇದು, ನೀವು ಹೊರಗಡೆ ಹೋದಾಗ ಮಾಸ್ಕ್ ಹಾಕ್ಕೊಳ್ಳೋದನ್ನ ಮರಿಬೇಡಿ. ಮಾಸ್ಕ್ ಹಾಕ್ಕೊಂಡಾಗ ಏನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ಸ್ ಹರಡೋದನ್ನ ನಾವು ತಡ್ಕೊಬೋದು. ಸೆಕೆಂಡ್ ಥಿಂಗ್, ಹೊರಗಡೆಯಿಂದ ಮನೆಯೊಳಗೆ ಬರ್ತಿದ್ದಂಗೆ ಸಿಂಕ್ಗೆ ಹೋಗಿ ಒಂದು ಹ್ಯಾಂಡ್ ವಾಶ್ ಯೂಸ್ ಮಾಡಿ, ಇಲ್ಲ ಸೋಪ್ ಯೂಸ್ ಮಾಡಿಕೊಂಡು ಕೈ ತೊಳ್ಕೊಬೇಕು. ಅದರಿಂದ ಕೈಯಲ್ಲಿ ಅಂಟ್ಕೊಂಡಿರೋ ಕೀಟಾಣುಗಳು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಪ್ಲಸ್ ನಮ್ಮ ಕೈಯಲ್ಲಿರೋ ಕೀಟಾಣುಗಳು ನಮ್ಮ ಹೊಟ್ಟೆಗೆ ಸೇರ್ಕೊಳ್ಳೋದಿಲ್ಲ. ಮತ್ತು ಕೈಯನ್ನು ಪದೇ ಪದೇ ಮುಖಕ್ಕೆ ಇಟ್ಕೊಬೇಡಿ. ಕಣ್ಣು ಮುಟ್ಕೊಳ್ಳೋದು, ಮೂಗನ್ನು ಮುಟ್ಟೋದು, ಬಾಯಿ ಮುಟ್ಟೋದು, ಈಗ ಮಾಡೋದ್ರಿಂದ ಏನಾಗುತ್ತೆ, ಕೈಯಲ್ಲಿರುವಂಥ ಕೀಟಾಣುಗಳು ಈಸಿಯಾಗಿ ನಮ್ಮ ಶರೀರದೊಳಗೆ ಹೋಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ನ ಉಂಟು ಮಾಡುತ್ತೆ. ಮತ್ತು ಫುಡ್ಡಲ್ಲಿ ಏನೇನು ಪ್ರಿಕಾಷನ್ಸ್ ತೊಗೊಬೋದು? ತಣ್ಣಗಾಗಿರೋ ಆಹಾರನ ತೊಗೊಬೇಡಿ. ಲಿವ್ಪಾಮ್ ಅಂದರೆ ಬೆಚ್ಚಗಿರುವಂಥ ಫುಡ್ ತೊಗೋಬೇಕು. ನೀರು ಕುಡಿಯುವಾಗಲೂ ಅಷ್ಟೇ ಸ್ವಲ್ಪ ಬೆಚ್ಚಗೆ ನೀರು ಕುಡಿದ್ರೆ ಲೋಕಲ್ ಇಮ್ಯುನಿಟಿ ಬೆಟರ್ ಆಗುತ್ತೆ. ಇದರಿಂದ ಕೂಡ ನಿಮ್ಗೆ ಬಂದಿರುವಂಥ ಕಾಯಿಲೆ ಬೇಗ ನಿಮಗೆ ವಾಸಿಯಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಒಬ್ಬರಿಂದ ಒಬ್ರಿಗೆ ಕೂಡ ಹರಡೋದು ತಡೆಯುತ್ತೆ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.